ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜ್ಞಾನ ನ್ಯೂಸ್. ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಕಲಘಟಗಿ ತಾಲೂಕಿನ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಅವೈಜ್ಞಾನಿಕವಾಗಿದ್ದು ಸಮಾಜದಲ್ಲಿ ಬಲ ಮತ್ತು ಎಡಪಂಗಡ ಎಂದು ಕಂದಕ ತೋರುವ ಹುನ್ನಾರವಾಗಿದೆ ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಬಂಜಾರ ಬೋವಿ ಒಡ್ಡರ ಕೊರವ ಕೊರಚ ಮೀಸಲಾತಿ ಸಂರಕ್ಷಣಾ ಹೋರಾಟ ಸಮಿತಿ ಬಂಜಾರ ಸಮಿತಿ ಜಿಲ್ಲಾಧ್ಯಕ್ಷರು ಮಂಗ್ಲಪ್ಪ ಲಮಾಣಿ, ತಾಲೂಕು ಅಧ್ಯಕ್ಷ ವಾಸು ಲಮಾಣಿ, ಸಮಾಜದ ಮುಖಂಡ ಅರ್ಜುನ್ ಲಮಾಣಿ, ಕೊರಚ ಕೊರಮ ಬೋವಿ ಒಡ್ಡರ ಮುಖಂಡರು ಎಂದು ಪಟ್ಟಣದ ಎಪಿಎಂಸಿಯಿಂದ ಅವರು ಒಳ ಮೀಸಲಾತಿ ತಾರತಮ್ಯದಿಂದ ಅನ್ಯಾಯಕ್ಕೊಳಗಾಗಿರುವ ಸಮುದಾಯದ ಸದಸ್ಯರೊಂದಿಗೆ ಮೊದಲಿನಿಂದಲೂ ಪರಿಶಿಷ್ಟ ಜಾತಿಗಳಲ್ಲಿ ಯಾವುದೇ ಭೇದ ತೋರದೆ ಸಮಾಜದಲ್ಲಿ ಒಂದಾಗಿದ್ದು ಆಯೋಗವು ಈಗ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಅವೈಜ್ಞಾನಿಕವಾಗಿದ್ದು ಇನ್ನುಳಿದ ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದ್ದು ಇದರ ಕುರಿತು ತಾಲೂಕಿನಾದ್ಯಂತ 63 ಸಮುದಾಯದ ಸಮಾಜ ಬಾಂಧವರೊಂದಿಗೆ ಸೇರಿಕೊಂಡು ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯು ಪಟ್ಟಣದ ಕೃಷಿ ಮಾರುಕಟ್ಟೆಯಿಂದ ತಹಶೀಲ್ದಾರ್ ಕಚೇರಿವರೆಗೆ ನಡೆಸಿ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಬಂಜಾರ, ಬೋವಿ, ವಡ್ಡರ, ಕೊರವ, ಕೊರಚ ಈ ಎಲ್ಲಾ ಸಮಾಜದ ಮುಖಂಡರು ಹಾಜರಿದ್ದರು. ಒಳ ಮೀಸಲಾತಿ ಜಾರಿಯಾಗಲು ಕರ್ನಾಟಕದ ಗದ್ದರ್ ಎಂದೇ ಪ್ರಖ್ಯಾತಿ ಪಡೆದ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಕೊಡುಗೆ ಅಪಾರವಾಗಿತ್ತು. ಕಾರಣ ಅಭಿಮಾನಿಗಳು ರಾಯಚೂರಿನಲ್ಲಿ ಬೈಕ್ ಮೂಲಕ ಮೆರವಣಿಗೆ ನಡೆಸಿ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಅಂಬಣ್ಣ ಅರೋಲಿಕರ್ ಅವರು ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಬಾರದು ಎಂದು ಕಳೆದ 30 ವರ್ಷದಿಂದ ಅವಿರತವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಕ್ರಾಂತಿಕಾರಿ ಹಾಡುಗಳ ಮೂಲಕ ಸರ್ಕಾರವನ್ನ ಎಚ್ಚರಿಸಿದ್ರು. ಒಳ ಮೀಸಲಾತಿ ಜಾರಿಯಾದ ನಂತರ ಅಂಬಣ್ಣ ಅರೋಲಿಕರ್ ಅವರು ರಾಯಚೂರಿಗೆ ಬಂದ ಹಿನ್ನೆಲೆಯಲ್ಲಿ ಅಂಬಣ್ಣ ಅರೋಲಿಕರ್ ಅವರ ಕೊಡುಗೆಯಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಎಂದು ಅಂಬಣ್ಣ ಅರೋಲಿಕರ್ ಅವರ ಅಭಿಮಾನಿಗಳು ಘೋಷವಾಕ್ಯ ಕೂಗಿ ಅದ್ಧೂರಿಯಾಗಿ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿರುವುದು ಕಂಡು ಬಂದಿದೆ. ಮಾನ್ವಿ ಅಂದ್ರೆ ಸಾಕು ಸಮಸ್ಯೆಗಳ ತವರೂರಾಗಿದೆ, ಅಭಿವೃದ್ಧಿಯಿಂದ ಗೆಲ ಶೂನ್ಯವಾಗಿದೆ ಎಂದು ಟಿಪ್ಪು ಸುಲ್ತಾನ್ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷ ಮೆಹಬೂಬ್ ಖುರೇಶಿ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ವೆಲ್ಫೇರ್ ಪಾರ್ಟಿ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆಯಲ್ಲಿ ಮಾತನಾಡಿ, ಮಾನ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರೂ ಸಹ ಅಭಿವೃದ್ಧಿ ಮಾಡುವವರು ಯಾರು ಇಲ್ಲವಾಗಿದೆ, ನಮ್ಮ ಸಮಸ್ಯೆ ಕೇಳುವವರು ಯಾರು ಎಂದು ತಿಳಿಯದಾಗಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ಮಾನ್ವಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಸಹ ಗರ್ಭಿಣಿಯರಿಗೆ ಚಿಕಿತ್ಸೆ ಕೊಡುವವರು ಯಾರು ಗತಿ ಇಲ್ಲ ಎಂದು ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಸಮಸ್ಯೆ ಬಗೆಹರಿಸುವವರು ಯಾರು ಎಂದು ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ತಾರಕಕ್ಕೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ, ಬಿಜೆಪಿ ಬೆಂಬಲಿತ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಬೈಲೂರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹೌದು, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಠರಾವು ಸಭೆಯಲ್ಲಿ ಗದ್ದಲ ಎದ್ದಿದ್ದು ಸಂಘದ ಬ್ಯಾಂಕ್ ಇನ್ಸ್ಪೆಕ್ಟರ್ ಬದಲಾವಣೆ ಸಂಬಂಧಿಸಿದೆ. ಬಿಜೆಪಿ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರ ನಡುವೆ ಗಲಾಟೆ ಭುಗಿಲೆದ್ದಿದೆ. ಸ್ಥಳೀಯ ಶಾಸಕರ ಕುಮ್ಮಕ್ಕಿನಂತೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪ ಕೂಡ ಕೇಳಿ ಬರ್ತಾ ಇದ್ದು 12 ಜನರು ಇರೋ ಸಂಘದಲ್ಲಿ ತಲಾ 6 ಜನ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಸಂಖ್ಯೆ ಮಾತ್ರ ಇದೆ. ಠರಾವು ಪಾಸ್ ಆಗಲು ಬ್ಯಾಂಕ್ ಇನ್ಸ್ಪೆಕ್ಟರ್ ಸಹಿ ಅನಿವಾರ್ಯವಾಗಿದೆ. ಈ ಹಿನ್ನೆಲೆ ಒಂದೇ ದಿನ ಇಬ್ಬಿಬ್ಬರು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ರೆ ಹೇಗೆ ಸ್ವಾಮಿ? ಸರ್ಕಾರದಿಂದ ನಿನ್ನೆ ಸಂಜೆ ಇಬ್ಬರು ಆದೇಶ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದ್ದು ಬಿಜೆಪಿ ಬೆಂಬಲಿತ ಅರುಣ ಪಾಟೀಲ್, ಕಾಂಗ್ರೆಸ್ ಬೆಂಬಲಿತ ಶಿವಾನಂದ ಕೋಟಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕೃತವಾಗಿ ಅರುಣ್ ಪಾಟೀಲ್ ಇದ್ರು ಪೊಲೀಸರೇ ಹೊರಗಡೆ ಎಳೆದುಕೊಂಡು ಬಂದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ಅರುಣ್ ಪಾಟೀಲ್ಗೆ ಈವರೆಗೂ ಯಾವುದೇ ರೀತಿಯ ಅಧಿಕೃತ ರಿಲೀವ್ ಲೆಟರ್ ಇಲ್ಲದೆ ಇದ್ರು ಚುನಾವಣೆಗೆ ಅವಕಾಶ ನೀಡದ ಪೊಲೀಸರೇ ಅರುಣ ಪಾಟೀಲ್ ಕೊರಡು ಪಟ್ಟಿ ಹಿಡಿದು ಹೊರಗಡೆ ತಂದಿದ್ದಾರೆ. ಈ ಒಂದು ಆರೋಪ ಕೇಳಿ ಬರ್ತಿದ್ದಾಗೆ ಪೊಲೀಸರು ಸ್ಥಳೀಯ ಶಾಸಕರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಮುಖಂಡರು, ಕಾಂಗ್ರೆಸ್ ಬೆಂಬಲಿತವಾಗಿ ನಾನಾ ಸಾಹೇಬ್ ಪಾಟೀಲ್, ಬಿಜೆಪಿ ಬೆಂಬಲಿತ ಪ್ಯಾಸಲ್ನಲ್ಲಿ ವಿಕ್ರಮ ಇನಾಮದಾರ ನಡುವೆ ಫೈಟ್ ನಡೆದಿದೆ. ಸ್ಥಳೀಯ ಶಾಸಕ ಒತ್ತಡಕ್ಕೆ ಮಣಿದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಆರೋಪದ ಹಿನ್ನೆಲೆ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರ ಮೇಲೆ ಪಿಎಸ್ಐ ಪ್ರವೀಣ ಗಂಗೂಳ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ನಮ್ಮ ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತದಾರರ ಹೆಸರುಗಳು ಡಿಲೀಟ್ 5,900 ಮಾಡಲು ಸಂಚು ನಡೆದಿತ್ತು. ಮತದಾರರಿಗೆ ಸಂಬಂಧವೇ ಇಲ್ಲದವರು ಮತಗಳನ್ನ ಡಿಲೀಟ್ಗಾಗಿ ಫಾರ್ಮ್ 7 ಅರ್ಜಿ ಸಲ್ಲಿಸಲಾಗಿತ್ತು. 6,018 ಫಾರ್ಮ್ ಸಲ್ಲಿಸಲಾಗಿತ್ತು. ಅದರಲ್ಲಿ ಕೇವಲ 27 ಅರ್ಜಿಗಳು ಮಾತ್ರ ಸತ್ಯವಾದವು. ಉಳಿದವು ಎಲ್ಲವೂ ಓಟ್ ಡಿಲೀಟಿಂಗ್ ಸಂಚು ರೂಪಿಸಿದ್ರು. ಆಳಂದ ಕ್ಷೇತ್ರದ ಕಾಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರ ಮಹಿಳೆಯ ಇಡೀ ಕುಟುಂಬಸ್ಥರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿತ್ತು. ಫಾರ್ಮ್ 7 ಹಾಕಲಾಗಿತ್ತು. ಆದ್ರೆ ಆ ಮಹಿಳೆ ಮತ ಡಿಲೀಟ್ಗಾಗಿ ಅರ್ಜಿಯೇ ಸಲ್ಲಿಸಿರಲಿಲ್ಲ. ಈ ರೀತಿಯಾಗಿ ನಮ್ಮ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗ್ತಿತ್ತು. ಆ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರಾಗಿದ್ದ ನೇಗಿ ಅವರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದೆ. ಬಳಿಕ ಮತದಾರರ ಹೆಸರುಗಳು ಡಿಲೀಟ್ ಆಗೋದನ್ನ ನಿಲ್ಲಿಸಲಾಯಿತು. ಒಂದು ವೇಳೆ ಮತದಾರರ ಹೆಸರುಗಳು ಡಿಲೀಟ್ ಆಗೋದು ನಿಲ್ಲಿಸದಿದ್ರೆ ನನ್ನ ಗೆಲುವು ಕಷ್ಟ ಆಗುತ್ತಿತ್ತು. ಆ ಸಂದರ್ಭದಲ್ಲಿಯೇ ಎಸ್ಪಿ ಆಗಿದ್ದ ಇಶಾ ಪಂತ್ ಅವರಿಗೂ ದೂರು ಕೊಟ್ಟಿದ್ದೆ. ಪ್ರಕರಣ ಸಿಒಡಿ ಕೊಟ್ಟರು ಸಹಕಾರ ಕೊಡ್ಲಿಲ್ಲ. ಈಗ ಸೈಬರ್ ಕ್ರೈಮ್ಗೆ ಕೇಸ್ ಕೊಡ್ಲಾಗಿದೆ. ಒಂದು ವೇಳೆ ನಾವು ಇದರ ಬಗ್ಗೆ ಅಲರ್ಟ್ ಆಗದೆ ಹೋದ್ರೆ ನಾನು ಚುನಾವಣೆಯಲ್ಲಿ ಸೋಲ್ತಿದ್ದೆ. ರಾಹುಲ್ ಗಾಂಧಿ ಏನು ಓಟ್ ಚೋರಿ ಅಭಿಯಾನ ಮಾಡ್ತಿದ್ದಾರಲ್ಲ, ಅದಕ್ಕೆ ಆಳಂದ ಕ್ಷೇತ್ರವೇ ಜೀವಂತ ಸಾಕ್ಷಿ. ಚುನಾವಣೆ ಆಯೋಗವೇ ಆಡಳಿತ ಪಕ್ಷಕ್ಕೆ ಸಾಥ್ ಕೊಡ್ತಿರೋದು ದುರ್ದೈವದ ಸಂಗತಿಯಾಗಿದೆ. ಯಾಕೆ ಚುನಾವಣೆ ಆಯೋಗದವರು ಈ ಓಟ್ ಡಿಲೀಟ್ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಈ ಒಂದು ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.